ಶ್ರೀಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಗುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಕೃಷ್ಣ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರಮಣ್ಯಂ ವಚರಣೋ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗಾನ್ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಂಗಳಾಷ್ಟಕದಲ್ಲಿ ಅನೇಕ ರಾಜರುಗಳ ಬಗ್ಗೆ ವಿಸ್ತಾರವಾಗಿ ನಾವು ತಿಳಿತಾ ಬಂದಿದ್ದೀವಿ. ನಿನ್ನೆ ದಿವಸ ಧರ್ಮರಾಜನ ಬಗ್ಗೆ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು. ಬೆಳಗ್ಗೆದ್ದು ಕೂಡಲೇ ಮಹಾ ರಾಜರ್ಷಿಗಳು, ಭಗವಂತನ ವಿಶೇಷ ಅನುಗ್ರಹ ಪಾತ್ರರು. ಇನ್ನು ಧರ್ಮಸುತ ಅಂದ್ರೆ ಯುಧಿಷ್ಠಿರನ ನಂತರ ನಳಮಹಾರಾಜನ ಬಗ್ಗೆ ಹೇಳ್ತಾರೆ. ನಳಚಕ್ರವರ್ತಿ ಪ್ರಾತಸ್ಮರಣೀಯ ರಾಜರಲ್ಲಿ ಅಗ್ರಗಣ್ಯನಾಗಿರುವಂಥವ್ನು, ಭಾರೀ ಖ್ಯಾತನಾಗಿರುವಂಥವ್ನು, ದಮಯಂತಿಯ ಪತಿಯಾಗಿರುವಂಥವ್ನು. ಇಂದ್ರಸೇನ ಹಾಗೂ ಇಂದ್ರಸೇನೆ ಇವರ ಮಕ್ಕಳು. ಇಂದ್ರಸೇನೆ ಪಂಚದೇವಿಯುಕ್ತಳಾದ ಭಾರತೀ ಅವತಾರ. ಕಲಿಪ್ರಭಾವಕ್ಕೆ ಒಳಗಾಗಿ ಅನೇಕ ಬಗೆಯ ಕಷ್ಟ ಕೋಟಲೆಗಳಿಗೆ ಗುರಿಯಾಗಿದಂತಹ ನಳ ಕೊನೆಗೆ ಸರ್ವ ವಿಧದಲ್ಲೂ ಯಶಸ್ವಿಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ ಲೋಕದಲ್ಲಿ ಮಾತಾಡ್ತಾರೆ, ಹೇಗಾಗಿದೆ ಅಡಿಗೆ ಅಂತ ಕೇಳಿದ್ರೆ ನಳಪಾಕ ಅಂತಾರೆ. ಅಷ್ಟು ಪಾಕ ಪ್ರಾವೀಣ್ಯವನ್ನು ಪಡೆದಂಥವನು. ಇವನನ್ನ ಪ್ರಾತಃ ಕಾಲದಲ್ಲಿ ನೆನಪು ಮಾಡಿಕೊಂಡ್ರೆ ಸಾಕು, ಕಲಿನಾಶಕ ಅಂತ ಇವನನ್ನ ಕರೀತಾರೆ. ಅಂದ್ರೆ ಇವನನ್ನ ಸ್ಮರಣೆ ಮಾಡಿಕೊಂಡ್ರೆ ಕಲಿ ನಮ್ಮ ಹತ್ರ ಬರೋದಿಲ್ಲ, ನಾಶ ಆಗಿ ಹೋಗ್ತಾನೆ. ಪುರಾಣದ ವಾಕ್ಯ ಇದೆ. ಎಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾರೆ. ಶ್ಲೋಕವನ್ನ ಹೇಳಲೇಬೇಕಾಗಿರುವಂಥದ್ದು, ದೊಡ್ಡವರು ಹೇಳಬೇಕು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಹೇ ಕೀರ್ತನಂ ಕಲಿನಾಶನಂ. ಬೋರ್ಡ್ ಹಾಕಿರ್ತಾರೆ ದೊಡ್ಡದಾಗಿ ಮನೆಯಲ್ಲಿ ಬರೆದು. ನಿತ್ಯದಲ್ಲಿ ಇದನ್ನ ಯಾರು ಹೇಳ್ತಾರೋ ಅವರಿಗೆ ಕಲಿಯ ಬಾಧೆ ಇರೋದಿಲ್ಲ. ಇನ್ನು ಮುಂದಿನ ರಾಜ ದಶರಥ. ನಳ ದಶರಥನ ಬಗ್ಗೆ ಹೇಳ್ತಾರೆ. ರಾಮದೇವರು ಲಕ್ಷ್ಮಣನ ತಂದೆಯಾಗಿರುವಂಥವ್ರು. ಕೌಸಲ್ಯ ದಶರಥನ ಪತ್ನಿಯಾಗಿರುವಂಥವಳು, ಪಟ್ಟದ ಅರಸಿಯಾಗಿರುವಂಥವಳು. ಸುಮಿತ್ರೆ ಕೈಕೇಯರು ಇವನ ಹೆಂಡತಿಯಾಗಿರುವಂಥವ್ರು. 350 ಜನ ಪತ್ನಿಯರಿದ್ರು ಇವನಿಗೆ. ಬಹಳ ಜನಕ್ಕೆ ಗೊತ್ತೇ ಇಲ್ಲ, 3 ಜನ ಪತ್ನಿಯರು ಅಂತ ತಿಳ್ಕೊಂಡಿದ್ದಾರೆ. 350 ಜನ ಪತ್ನಿಯರಿದ್ರು. ಯಾರಿಗೆ? ದಶರಥನಿಗೆ. ವಾಲ್ಮೀಕಿ ರಾಮಾಯಣ, ಸಂಗ್ರಹ ರಾಮಾಯಣದಲ್ಲಿ ಇದಕ್ಕೆಲ್ಲ ವಿವರಣೆಯನ್ನ ಕೊಡ್ತಾರೆ. ಇವನು ಸ್ವಯಂಭೂ ಮನುವಿನ ಅವತಾರನಾಗಿರುವಂಥವನು. ರಾಮದೇವ್ರ ಅವತಾರ ಮಾಡಬೇಕು ಅಂದ್ರೆ ದಶರಥನ ಒಂದು ಭಕ್ತಿಯ ಕ್ವಾಲಿಟಿ ಹೆಂಗಿರಬಹುದು. ಸಾಕ್ಷಾತ್ ಭಗವಂತ ಅವತಾರ ಮಾಡಿದ್ದಾನೆ. ಪದ್ಮಪುರಾಣದಲ್ಲಿ ನಾವು ಅದನ್ನ ಕಾಣ್ತೀವಿ. ನಾರಾಯಣ ಪಂಡಿತಾಚಾರ್ಯರ ಅಂಶಾವತಾರ ಅನ್ನೋ ಕೃತಿಯಲ್ಲೂ ನಾವು ಅದರ ಬಗ್ಗೆ ಕಾಣ್ತೀವಿ. ಇನ್ನು ಶಬ್ದವೇದಿ ಬಾಣ ಬಿಡುವಂತಹ ವಿದ್ಯೆಯಲ್ಲಿ ಇವನ ಚಾತುರ್ಯ ಅನುಭವವಾಗಿರುವಂಥದ್ದು. ಕೈಕೇಯಿಗೆ ಕೊಟ್ಟಿರುವಂತಹ ವಚನಕ್ಕೆ ಕಟ್ಟು ಬಿದ್ದು ರಾಮದೇವರನ್ನ ವನವಾಸಕ್ಕೆ ಹೋಗೋದಕ್ಕೆ ಕಾರಣ ಆಗ್ತಾನೆ. ಅದೇ ಕೊರಗಿನಲ್ಲಿ ಪ್ರಾಣವನ್ನು ಬಿಡ್ತಾನೆ. ರಾವಣನ ಸಂಹಾರದ ಬಳಿಕ ಇವನು ಸಶರೀರವಾಗಿ ಕಾಣಿಸಿಕೊಳ್ಳುವಂಥದ್ದು ರೋಚಕವಾಗಿರುವಂಥದ್ದು. ಸಾಕ್ಷಾತ್ ಭಗವಂತನಾದ ಶ್ರೀಹರಿ ವಾಸುದೇವ ರೂಪಿ ಭಗವಂತ ರಾಮನಾಗಿ ಇವನಲ್ಲಿ ಜನಿಸಿದರೆ, ಅವತಾರವನ್ನು ಮಾಡಿದರೆ, ಲಕ್ಷ್ಮೀದೇವಿ ಸಾಕ್ಷಾತ್ ಸೀತಾದೇವಿಯಾಗಿ ಸೊಸೆಯಾಗಿ ಬಂದಿದ್ದಾಳೆ. ಇಂತಹ ದಶರಥನ ಸ್ಮರಣೆಯನ್ನ ನಾವು ನಿತ್ಯದಲ್ಲಿ ಸ್ಮರಣೆಯನ್ನ ಮಾಡಬೇಕಪ್ಪ. ಇನ್ನು ರಾಮದೇವರು ಹರಿಯ ದಶಾವತಾರಗಳಲ್ಲಿ 7ನೇ ಅವತಾರವಾಗಿರುವಂಥದ್ದು ರಾಮದೇವರು. ಸಪ್ತ ಕಾಂಡದ ರಾಮಾಯಣದಲ್ಲಿ ಈ ಅವತಾರದ ಚರಿತ್ರೆ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿರುವಂಥದ್ದು. ಅದರಲ್ಲೂ ಒಂದು ವಿಶೇಷವಾದ ಅಂಶವನ್ನ ಹೇಳ್ತಾರೆ.
ಏನು ಅಂತ ಕೇಳಿದ್ರೆ, ರಾವಣ ಕುಂಭಕರ್ಣರ ಉಪಟಳ ಬಹಳಾದಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸ್ವಾಮಿ, ಅವರ ಬ್ರಹ್ಮದೇವರವರ ರಾವಣ ಕುಂಭಕರ್ಣ ವಿಭೀಷಣನಿಗೆ, ಅದಕ್ಕೋಸ್ಕರವಾಗಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಪರಿಪಾಲನೆ ಮಾಡಬೇಕು, ನೀ ಅವತಾರ ಮಾಡಬೇಕು ಅಂತ ಕೇಳಿದಾಗ ಭಗವಂತ ಅವತಾರ ಮಾಡಿರುವಂಥದ್ದು. ಗುಹ, ಶಬರಿ, ಶರಭಂಗ, ಜಟಾಯು ಅನೇಕ ಜನರನ್ನ ಉದ್ಧಾರ ಮಾಡಿದ್ದಾನೆ ರಾಮದೇವರು ಅವತಾರವನ್ನ ಮಾಡಿ. ಸುಗ್ರೀವ, ವಿಭೀಷಣ ಇವನ ಅನುಗ್ರಹದಿಂದ ರಾಜ್ಯವನ್ನ ಪಡೆದಿದ್ದಾರೆ ರಾಮದೇವರ ಅನುಗ್ರಹದಿಂದ. ಅಷ್ಟೇ ಅಲ್ಲ, ಸಾಕ್ಷಾತ್ತಾಗಿ ಭಗವಂತ ವಾಸುದೇವ ರೂಪಿ ಭಗವಂತ ಇಲ್ಲಿ ಅವತಾರ ಮಾಡಿರುವಂಥದ್ದು. ರಾಮದೇವರ ಚರಿತ್ರೆಯನ್ನ ಮೂಲ ರಾಮಾಯಣದಲ್ಲಿ ಹಯಗ್ರೀವ ರಾಮಾಯಣ ಅಂತ ಕರೀತಾರೆ. ಆ ರಾಮಾಯಣದಲ್ಲಿ ವಿಸ್ತಾರವಾಗಿ ಹೇಳಿರುವಂಥದ್ದು ನಾವು ಕಾಣ್ತೀವಿ. ಅದಕ್ಕೆ ಪುರಂದರದಾಸರು ಹೇಳಿರುವಂತಹ ಮಾತು, ರಾಮದೇವರ ಸ್ಮರಣೆ ಆ ರೂಪದ ಸ್ಮರಣೆಯನ್ನೇ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಪುರಂದರದಾಸರು, ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ. ನಮ್ಮ ಅಂತರಂಗದಲ್ಲಿರುವಂತಹ ಮಹಾನ್ ಶತ್ರುಗಳು, ಭಗವಂತನ ಆರಾಧನೆಗೆ ದೊಡ್ಡ ವಿಘ್ನ ಅದು ಕಾಮ ಮತ್ತು ಕ್ರೋಧ. ರಾಮದೇವರ ಸ್ಮರಣೆ ಮಾಡಿದ ಕೂಡಲೇ ಎಲ್ಲವೂ ಪರಿಹಾರ ಆಗಿ ಹೋಗ್ತದೆ. ಭಾಗವತ ಆಗಿರಬಹುದು, ವೇದಗಳಾಗಿರಬಹುದು, ಮಹಾಭಾರತ ಆಗಿರಬಹುದು, ಎಲ್ಲವೂ ರಾಮದೇವರ ವಿಶೇಷವಾದ ವರ್ಣನೆಯನ್ನ ಮಾಡುವಂಥದ್ದು ನಾವು ಕಾಣ್ತೀವಿ. ಹಾಗಾಗಿ ಆ ರಾಮದೇವರ ಸ್ಮರಣೆಯನ್ನ ಮಾಡಬೇಕು. ರಾಮೋ ರಾಮೋ ರಾಮ ಇತಿ ಪ್ರಜಾನುಭವನ್ ಕಥಾಹ. ವಾಲ್ಮೀಕಿ ರಾಮಾಯಣ ಹೇಳ್ತದೆ, ರಾಮಭೂತಂ ಜಗದ್ಭೂತಂ ರಾಮೇ ರಾಜ್ಯಂ ಪ್ರಶಾಸತಿ. ಅಂತಹ ಶ್ರೇಷ್ಠವ ಇವತ್ತು ಲೋಕದಲ್ಲಿ ಮಾತಾಡ್ತಾರೆ, ರಾಮರಾಜ್ಯ ಅಂತಾರೆ. ಅಂತಹ ರಾಮದೇವರ ಸ್ಮರಣೆ ನಿತ್ಯದಲ್ಲಿ ಮಾಡಬೇಕಪ್ಪ. ಇನ್ನು ಯಯಾತಿ ಇದ್ದಾನೆ, ಚಂದ್ರವಂಶದ ರಾಜನಾಗಿರುವಂಥವ್ನು, ನಹುಷನ ಪುತ್ರನಾಗಿರುವಂಥವ್ನು, ಯದು ಪುರು ಮೊದಲಾದ 5 ತಂದೆಯಾಗಿರುವಂಥವನು, ದೇವಯಾನಿ ಮತ್ತು ಶರಮಿಷ್ಠೆ ಇವನ ಪತ್ನಿಯರಾಗಿರುವಂಥವರು. ಶುಕ್ರಾಚಾರ್ಯರ ಶಾಪದಿಂದ ಅಕಾಲದಲ್ಲಿ ಇವನಿಗೆ ವೃದ್ಧಾಪ್ಯ ಬಂದಿರುವಂಥದ್ದು. ಅದನ್ನ ಸ್ವೀಕರಿಸಿ ತನ್ನ ಯೌವನವನ್ನ ಇವನಿಗೆ ಧಾರೆ ಎರೆದಂತಹ ಪುರು ಇವನ ವಿಶೇಷವಾದ ಪ್ರೀತಿಗೆ ಪಾತ್ರನಾಗಿರುವಂಥವನು. ಇವನ ಹಿರಿಯ ಪುತ್ರನಾದ ಯದುವಿನ ವಂಶದಲ್ಲಿ ಸರ್ವೋತ್ತಮನಾಗಿರುವಂತಹ ಭಗವಂತ ಕೃಷ್ಣ ಪರಮಾತ್ಮನಾಗಿ ಅವತಾರವನ್ನು ಮಾಡಿದ್ದಾನೆ. ಕಿರಿಯ ಪುತ್ರನಾದ ಪುರುವಿನಲ್ಲಿ ಜೀವೋತ್ತಮರಾದಂತಹ ವಾಯುದೇವರು ಭೀಮಸೇನ್ ದೇವರಾಗಿ ಅವತಾರ ಮಾಡಿದ್ದಾರೆ. ಕಾಮವನ್ನ ಇವನು ಕೊಟ್ಟಿರೋ ಸಂದೇಶ, ಕಾಮವನ್ನ ಯಾವುದೇ ಸಂದರ್ಭದಲ್ಲೂ ಉಪಭೋಗದಿಂದ ಜಯಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಜಗತ್ತಿಗೆ ಅವನು ಕೊಟ್ಟಿರುವಂತಹ ಸಂದೇಶ. ಉಪಭೋಗ ಮಾಡದ ಹಾಗೆ ಕಾಮ ಬೆಳಿತಾನೇ ಹೋಗ್ತದೆ ಹೊರತು ಅದು ಅಳಿಯೋದಿಲ್ಲ. ಯಯಾತಿಯ ಗೀತೆ ಅಂತ ಹೇಳಿ ಪ್ರಸಿದ್ಧವಾಗಿರುವಂಥದ್ದು, ಅದು ನಮಗೆ ಕೊಡುವಂತಹ ಸಂದೇಶ. ಹಾಗಾಗಿ ನಿತ್ಯದಲ್ಲಿ ಅವನ ಸ್ಮರಣೆಯನ್ನು ಮಾಡಬೇಕು. ಇನ್ನು ಯದು ಇದ್ದಾನೆ, ಯಯಾತಿಯ ಹಿರಿಯ ಮಗ. ದೇವಯಾನಿ ಇವನ ತಾಯಿಯಾಗಿರುವಂಥವಳು. ಯದುಕುಲದ ಮೂಲ ಪುರುಷ ಕೃಷ್ಣ ಪರಮಾತ್ಮ ಇದೇ ಯದುಕುಲದಲ್ಲೇ ಹುಟ್ಟಿರುವಂಥದ್ದು. ಅದಕ್ಕೆ ಅವನನ್ನ ಯಾದವ ಕೃಷ್ಣ ಅಂತ ಕರೀತಾರೆ ಭಗವಂತನನ್ನು. ಇನ್ನು ಇಕ್ಷ್ವಾಕು ಇದ್ದಾನೆ, ವೈವಸ್ವತ ಮನುವಿನ 10 ಜನ ಪುತ್ರರಲ್ಲಿ ಇವನು ಒಬ್ಬನಾಗಿರುವಂಥವನು. ಇವನ ವಂಶದಲ್ಲೇ ಭಗವಂತ ರಾಮದೇವರು ಅವತಾರ ಮಾಡಿರುವಂಥದ್ದು. ಇನ್ನು ವಿಭೀಷಣ ಇದ್ದಾನೆ ನೋಡ್ರಿ, ಇವನ ಬಗ್ಗೆನೂ ಭಾರಿ ಪ್ರಖ್ಯಾತವಾದ ಒಂದು ನಾವು ಇತಿಹಾಸವನ್ನ ಕಾಣ್ತೇವೆ. ಏನು ಬೇಕು ನಿಂಗೆ ವರ ಅಂತ ಕೇಳಿದಾಗ, ನಂಗೆ ಯಾವ ಸಂದರ್ಭದಲ್ಲೂ ನನ್ನ ಬುದ್ಧಿ ಧರ್ಮದಿಂದ ಬಿಟ್ಟು ಹೋಗಬಾರದು. ಬ್ರಹ್ಮದೇವರಿಗೆ ಕೇಳಿರುವಂತಹ ವರ ಇದು. ಎಲ್ರೂ ನಂಗೆ ಸಾವು ಬರಬಾರದು, ನಂಗೆ ಮೋಕ್ಷ ಸಿಗಬೇಕು ಅಂತ ಕೇಳಿದ್ರೆ, ವಿಭೀಷಣ ಕೇಳಿರುವಂತಹ ಒಂದು ಅತ್ಯಪೂರ್ವವಾದ ವರ ಬ್ರಹ್ಮದೇವರಿಗೆ. ನನ್ನ ಬುದ್ಧಿ ಯಾವ ಸಂದರ್ಭದಲ್ಲೂ ಧರ್ಮದಿಂದ ಬಿಟ್ಟು ಹೋಗಬಾರದು. ಅದಕ್ಕೆ ಸಂತೋಷ ಆಗಿ ಅವರು ಅವತಾರವನ್ನು ಅವರಿಗೆ ಅನುಗ್ರಹ ಮಾಡಿದ್ದಾರೆ ವಿಭೀಷಣನಿಗೆ. ಇಲ್ಲಪ್ಪ, ನಾನು ಹೇಳದಂಗೆ ಆಗ್ಲಿ, ನಿಂಗೆ ವರ ಕೊಡ್ತೇನೆ, ಜೊತೆಗೆ ಅಮರನಾಗು. ಅದಕ್ಕೆ ನೋಡಿ, ಸಪ್ತ ಚಿರಂಜೀವಿಗಳಲ್ಲಿ ವಿಭೀಷಣ ಒಬ್ಬಿದ್ದಾನೆ. ಅಶ್ವತ್ಥಾಮೋ ಹನುಮಾನ್, ವಿಭೀಷಣ ಸ್ಮರಣೆಯನ್ನ ಮಾಡ್ತೀವಿ. ಆ ಚಿರಂಜೀವಿಗಳ ಸ್ಮರಣೆಯನ್ನ ಅದನ್ನ ಇಲ್ಲಿ ಹೇಳ್ತಾರೆ.
ಹಾಗಾಗಿ ಆ ಚಿರಂಜೀವಿಗಳನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು, ಅದನ್ನು ಬಿಡೋ ಹಾಗಿಲ್ಲ. ಅಶ್ವತ್ಥಾಮ ಹನಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ, ಅಷ್ಟು ಪ್ರಖ್ಯಾತನಾದಂಥವನು. ವಿಶ್ರವಸ್ ಅನ್ನುವಂತಹ ಮುನಿಯ ಪುತ್ರ ಕೇಕಸಿ ಇವನ ತಾಯಿ, ಇವನ ಸೋದರರಾಗಿರುವಂಥವರು ರಾವಣ ಕುಂಭಕರ್ಣ, ಮಹಾ ದುರ್ಮಾರ್ಗಿಗಳು, ರಾಕ್ಷಸರು. ಇವನು ಮಾತ್ರ ಸನ್ಮಾರ್ಗದಲ್ಲಿರುವಂಥವನು. ರಾವಣ ಮಾಡಿದಂತಹ ಸೀತಾಪಹರಣ ಕಾರ್ಯವನ್ನ ಬಲವಾಗಿ ವಿರೋಧಿಸಿದ. ಅಣ್ಣ ಇದು ತಪ್ಪಿದೆ, ಸರಿ ಇಲ್ಲ, ಬಿಟ್ಬಿಡು, ಕೊಟ್ಬಿಡು ಸೀತಾದೇವಿಯನ್ನಂತ ಬೇಕಾದಷ್ಟು ಬುದ್ಧಿ ಹೇಳದ, ಆದ್ರೂ ಕೇಳಲಿಲ್ಲ. ಇದರ ಫಲದಿಂದ ರಾವಣ ಕುಂಭಕರ್ಣ ಇಬ್ರು ಸತ್ತೋಗಿದ್ದಾರೆ. ಭಗವಂತನ ಸೇವೆಯನ್ನ ಮಾಡಿದ್ದಕ್ಕೆ, ಸೀತಾದೇವಿ ಮತ್ತೆ ಹಿಂದಿರುಗೋ ಹಾಗೆ ಮಾಡಿದ್ದಕ್ಕೆ, ಹನುಮಂತ ದೇವರಿಗೆ ಸಹಾಯ ಮಾಡಿದ್ದಕ್ಕೆ ವಿಶೇಷವಾಗಿ ರಾಮದೇವರ ಅನುಗ್ರಹವನ್ನು ಪಡೆದಿದ್ದಾನೆ, ಶರಣಾಗತನಾಗಿದ್ದಾನೆ. ಲಂಕಾಧಿಪತಿ ಅಂತ ಅನಿಸ್ಕೊಂಡ, ನಿಜವಾದ ಲಂಕಾಧಿಪತಿ ಇವನೇ ವಿಭೀಷಣ. ಚಿರಂಜೀವಿತ್ವವನ್ನು ಪಡೆದುಕೊಂಡ, ಮುಂದೆ ಕುಬೇರನಿಗೆ ಸೇನಾಧಿಪತಿಯನ್ನು ಅನಿಸ್ಕೊಂಡ. ಮಹಾ ಆಪತ್ತಿನಲ್ಲೂ ನಾನೀಗ ಹೇಳಿದ್ನಲ್ಲ, ತನ್ನ ಧರ್ಮದ ಬುದ್ಧಿ ತೊರೆಯದಿರಲಿ ಅಂತ ಹೇಳಿ ಬ್ರಹ್ಮದೇವರಿಂದ ವರವನ್ನ ಪಡೆದಂಥವನು. ಮಹಾಭಾರತ ಕಾಲದಲ್ಲೂ ಇವನ ಉಲ್ಲೇಖ ಬಂದದ್ದು ಪಾಂಡವ ರಾಜಸೂಯಾಗಕ್ಕೆ ಇವನು ನೀಡಿದಂತಹ ಅಪಾರ ಕಾಣಿಕೆ. ಸಹದೇವ ಯುಧಿಷ್ಠಿರನಿಗೆ ಒಪ್ಪಿಸ್ತಾನೆ. ಎಲ್ಲ ದಿಕ್ಕಿಗೂ ಹೋಗಿ ಗೆದ್ಕೊಂಡ್ಬರ್ಬೇಕು ಅಂತ ಹೇಳಿರ್ತಾರಲ್ಲ, ಮಹಾಭಾರತ ಕೇಳಿದ್ರು ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ ಲಂಕಾಪಟ್ಟಣಕ್ಕೆ ಹೋಗ್ತಾನವನು ಸಹದೇವ. ಯುಧಿಷ್ಠಿರ ಹಿಂಗೆ ಮಾಡ್ತಾ ಇದ್ದಾನೆ ಯಾಗವನ್ನ, ಅಪಾರವಾದ ಹಣರದ ರಾಶಿಯನ್ನೇ ಕೊಡ್ತಾನೆ, ಮುತ್ತು ರತ್ನಗಳನ್ನ. ಸಪ್ತ ಚಿರಂಜೀವಿಗಳಲ್ಲಿ ಇವನು ಒಬ್ಬನಾಗಿರುವಂಥವನು ವಿಭೀಷಣ. ಇನ್ನು ಭರತ. ಭರತ ಕೂಡಲೇ ನಮಗೆ ಬಹಳ ಜನ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಬಹಳ ಹೆಸರಿದ್ದಾವೆ ಭರತ ಅನ್ನುವಂಥವ್ರು ಅನೇಕ ಜನ ಇದ್ದಾರೆ. ಅದರಲ್ಲಿ ರಾಮನ ತಮ್ಮನಾಗಿರುವಂತಹ ಭರತ ಕಾಮನ ಅವತಾರ ಆಗಿರುವಂಥವನು. ಅವನ ಭಕ್ತಿ ಭಾರೀ ಅನನ್ಯವಾದಂಥದ್ದು. ಇನ್ನೊಬ್ಬ ಭರತ ಜಡಭರತ ಅಂತ ಭಾರಿ ಪ್ರಖ್ಯಾತನಾದಂಥವನು. ಅವನು ಋಷಭನಾಮಕ ಭಗವಂತನ 100 ಜನ ಪುತ್ರರಲ್ಲಿ ಹಿರಿಯನಾಗಿರುವಂಥವು. ಅವನ ಹಿರಿಮೆಯ ಸಂಕೇತವಾಗಿ ಮೊದಲು ಅಜನಾಭ ಅಂತ ಅವನ ಹೆಸರು ಈ ಖಂಡಕ್ಕೆ ಇದ್ದಂಥದ್ದು. ಭರತ ಖಂಡ ಅಂತ ಆಮೇಲೆ ಆಗಿರುವಂಥದ್ದು. ಭಾರತ ವರ್ಷಕ್ಕೆ ಮೊದಲು ಏನು ಹೆಸರಿತ್ತು ಅಂತ ಯಾರಿಗೂ ಗೊತ್ತಿಲ್ಲ, ಭಾಗವತ ನಮಗೆ ಹೇಳ್ತದೆ. ಅಜನಾಭ ಅಂತ ಹೆಸರಿತ್ತು. ಆಮೇಲೆ ಇವನ ಹೆಸರಿಂದ ಭರತ ಖಂಡ, ಯಾಕೆ ಇವನು ಜಡಭರತ ಆಳಿರುವಂಥದ್ದು, ಮಹಾಭಗವದ್ ಭಕ್ತನಾಗಿರುವಂಥವನು. 3 ಜನ್ಮಗಳ ಕತೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ನಾವು ಕಾಣ್ತಾ ಇದ್ದೀವಿ. ದುಷ್ಯಂತ ಶಕುಂತಲೆಯರ ಮಗ ಇನ್ನೊಬ್ಬ ಭರತ ಇದ್ದಾನೆ. ಒಟ್ಟು 3 ಜನ ಭರತರು. ರಾಮದೇವರ ತಮ್ಮ ಒಬ್ನು ಭರತ, ಇವನು ಜಡಭರತ. ಆಮೇಲೆ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾಗಿರುವಂತಹ ಅವನೊಬ್ನು ಭರತ. ಅವನಿಂದಾಗ್ಲೇ ಅವನ ವಂಶಕ್ಕೆ ಭರತ ವಂಶ ಅಂತ ಹೆಸರು ಬಂದಿರುವಂಥದ್ದು. ಇಷ್ಟೇ ಅಲ್ಲ, ಸಕಲ ಜಗತ್ತನ್ನ ದಹಿಸೋದ್ರಿಂದ ವಾಯುದೇವರಿಗೂ ಭರತ ಅಂತ ಹೆಸರಿದೆ. ಆ ಹೆಸರಿನಿಂದಲೇ ಇಡೀ ಜಗತ್ತಿಗೆ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿರುವಂಥದ್ದು. ಹಾಗಾಗಿ ಇವರೆಲ್ಲರ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡಬೇಕಪ್ಪ. ಇನ್ನು ಉತ್ತಾನಪಾದ, ಧ್ರುವನ ತಂದೆಯಾಗಿರುವಂಥವನು ಉತ್ತಾನಪಾದ. ಸ್ವಯಂಭೂ ಮನುವಿನ 2 ಪುತ್ರಿಯರಲ್ಲಿ ಕಿರಿಯ ಪುತ್ರ ಇವನು ಪ್ರಿಯವ್ರತ, ಇವನ ಅಣ್ಣನಾಗಿರುವಂಥವನು. ಅಣ್ಣ ತಮ್ಮಂದ್ರಿ ಇವರು, ಪ್ರಿಯವ್ರತ ಮತ್ತು ಉತ್ತಾನಪಾದ. ಇವನಿಗೆ 2 ಹೆಣ್ಣಂದ್ರು, ಸುನೀತಿ ಸುರುಚಿ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಸುರುಚಿಯ ಮೇಲಿನ ಇವನ ಪಕ್ಷಪಾತ, ಆ ಹೆಂಡತಿ ಮೇಲೆ ಬಹಳ ಪ್ರೀತಿ. ಧ್ರುವನಿಗೆ ಅನ್ಯಾಯ ಒದಗುವಂತಹ ಸಂದರ್ಭ. ಮುಂದೆ ಅದಕ್ಕೆ ಬನನುಂತಾನೆ. ಮುಂದೆ ಭಗವಂತನ ವಿಶೇಷ ಅನುಗ್ರಹವನ್ನ ಪಡೆದಂತಹ ಧ್ರುವನಿಗೆ ಧ್ರುವ ನಕ್ಷತ್ರ ಆಗಿರು ಅಂತ ಹೇಳಿ ಭಗವಂತ ಆಶೀರ್ವಾದ ಮಾಡ್ತಾನೆ. ಶುಂಶುಮಾರ ರೂಪಿ ಭಗವಂತ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನೆ. ಇದೇ ನಮ್ಮ ಧ್ರುವರಾಯನಿಗೆ, ಅಂದ್ರೆ ತನ್ನ ಅಳಿಯನನ್ನಾಗಿ ಮಾಡ್ಕೊಂತಾನೆ ಭಗವಂತ. ಯಾಕೆ? ಅವನ ತಾಯಿ ಹೇಳಿರುವಂತಹ ಮಾತು, ಮಾಮಂಗಲಂ ತಾತ ಪರೇಶು ಮಂಸ್ತಾನ್ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ. ಯಾವತ್ತೂ ಯಾವುದೇ ಸಂದರ್ಭದಲ್ಲೂ ಯಾರನ್ನೂ ದ್ವೇಷ ಮಾಡಬೇಡ. ತಾಯಂದ್ರು ಮಕ್ಕಳಿಗೆ ಉಪದೇಶ ಮಾಡೋದು ಹೇಗೆ ಅಂತ ಸುನೀತಿಯನ್ನ ನೋಡಿ ಕಲ್ತ್ಕೊಳ್ಬೇಕು. ಧ್ರುವನಿಗೆ ಹೇಳ್ತಾಳೆ, ಯಾವುದೇ ಸಂದರ್ಭದಲ್ಲೂ ದ್ವೇಷ ಮಾಡಬೇಡ. ಅವರು ಮಾಡಿರುವಂತಹ ಕರ್ಮ ಅವರನ್ನೇ ಹಿಡ್ಕೊಳ್ತದೆ. ಅದು ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು.
ಇಂತಹ ಅಪೂರ್ವವಾಗಿರುವಂತಹ ಸಂದೇಶವನ್ನು ಕೊಟ್ಟಂತಹ ತಾಯಿಯ ಆ ಆ ಸುನೀತಿಯ ಗಂಡನಾಗಿರುವಂಥವನು ಈ ಉತ್ತಾನಪಾದ, ಧ್ರುವನ ತಂದೆಯಾಗಿರುವಂಥವನು. ಇನ್ನು ಧ್ರುವನ್ ಕಥೆನೂ ಹೇಳ್ತಾರೆ. ಉತ್ತಾನಪಾದ ಧ್ರುವ, ಧ್ರುವನ ಒಂದು ವೈಶಿಷ್ಟ್ಯತೆ ವಿಶೇಷವಾಗಿ 36,000 ವರ್ಷಗಳ ಕಾಲ ರಾಜ್ಯಭಾರವನ್ನ ಮಾಡಿದ್ದಾನೆ. ಎಷ್ಟು ಅತ್ಯದ್ಭುತವಾದದ್ದು ಅಂದ್ರೆ ಧ್ರುವ ನಕ್ಷತ್ರ ಇವತ್ತು ಸಾಕ್ಷಾತ್ತಾಗಿ ಕಾಣಿಸ್ತದೆ. ದಿಕ್ಸೂಚಿಯಾಗಿರುವಂಥದ್ದು, ಪರಮ ಭಾಗವತೋತ್ತಮ ಅಂತ ಅನಿಸ್ಕೊಂಡಿದ್ದಾನೆ. ಇನ್ನು ಇದರ ಜೊತೆಗೆ ಉತ್ತಾನ ಪಾದಾಧ್ರುವ ಸ್ವಸ್ತ್ರೀಕಾಹ, ಇವನ ಹೆಂಡಂದ್ರ ಸಮೇತವಾಗಿ ಇವರೆಲ್ಲ ರಾಜರ ಸ್ಮರಣೆಯನ್ನ ಮಾಡಬೇಕಂತ ಅದನ್ನು ಹೇಳ್ಬಿಡ್ತಾರೆ. ಮಾಂಧಾತ ರಾಜನಿಂದ ನಾವು ಅಮೃತ ಪ್ರಾಶನ ಯೋಗ ಇಂದ್ರದೇವರಿಂದ ಪಡೆದಂಥವನು, ಆ ಯೋಗವನ್ನ ಪಡಿಬೇಕಂತ ಕೇಳ್ಕೊಳ್ಬೇಕಂತ ದೇವರಲ್ಲಿ. ಇನ್ನು ನಹುಷನಿಂದ ಸಲ್ಲದ ಬಯಕೆ, ನಮ್ಮ ಯೋಗ್ಯತಾ ಮೀರಿ ನಾವು ಪ್ರಯತ್ನ ಮಾಡಬಾರ್ದು. ನಮ್ಮಲ್ಲಿ ಕೆಲವರಿಗೆ ಒಂದು ಸ್ವಭಾವ ಇರ್ತದೆ, ಎಲ್ಲಾ ಕಡೆ ಮೂಗ್ ತುರಿಸ್ತಿರ್ತಾರೆ ನಂದೆಲ್ಲಿಡ್ಲಿ ಅಂತ. ಯಾರೇ ಮಾತಾಡಿದ್ರು ನಂದೆಲ್ಲಿಡ್ಲಿ, ನಾ ಏನ್ ಮಾತಾಡ್ಲಿ ಅನ್ನುವಂಥ ಕೆಟ್ಟ ಸ್ವಭಾವ, ಅದನ್ನು ಬಿಡಬೇಕು. ಅದರಿಂದ ಅನರ್ಥ ಆಗ್ತದೆ. ಅಜಗರನಾಗಿ ಹುಟ್ಟಿದ್ದಾನವನು. ಇನ್ನು ಅಂಬರೀಷ ಸಕಾಲದಲ್ಲಿ ದ್ವಾದಶಿ ಪಾರಣಿ ಮಾಡೋದನ್ನ ಕಲ್ತುಕೊಳ್ಬೇಕು. ಏಕಾದಶಿ ಮಾಡೋರು ಸಿಗ್ತಾ ಇದ್ದಾರೆ ಈಗ, ಭಗವಂತನ ವಿಶೇಷ ಅನುಗ್ರಹ. ಆದ್ರೆ ದ್ವಾದಶಿಗೆ ಮಹತ್ವ ಕೊಡ್ತಾ ಇಲ್ಲ. ಆ ಮಹತ್ವ ಬರಬೇಕು. ಅದು ಅಂಬರೀಷನಿಂದ ನಾವು ಕಲಿಯುವಂತಹ ಪಾಠ. ಅಂದ್ರೆ ಯಜ್ಞದ ಹಾಗೆ, ದ್ವಾದಶಿ ದಿನತ್ರಯ ಯಜ್ಞ ಇದ್ದ ಹಾಗೆ ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು. ಯಜ್ಞದಲ್ಲಿ ಆಸಕ್ತಿ. ಇನ್ನು ವಿಶೇಷವಾಗಿ ಸಗರನಿಂದ ಅವನು ಯಜ್ಞ ಮಾಡ್ಲಿಕ್ಕೆ ಹೊರಟಿದ್ದಲ್ಲ, ಆ ಯಜ್ಞ ಮಾಡುವಂತಹ ವಿಶೇಷವಾದ ಆಸಕ್ತಿ ನಮ್ಮಲ್ಲಿ ಬರಲಿ. ಆಮೇಲೆ ಪೃಥುವಿನಿಂದ, ಪೃಥು ಏನು ಮಾಡದ, ಭೂಮಿಯನ್ನ ಬಾಳದೆ ಮಾಡದ. ನಾವು ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಮನೆಯ ಸುತ್ತಮುತ್ತಲು ನಾವು ಹೋಗುವಂತಹ ಮಠ, ದೇವಸ್ಥಾನ ಎಲ್ಲವನ್ನ ಸ್ವಚ್ಛವಾಗಿಡುವುದನ್ನು ಕಲ್ತ್ಕೊಳ್ಳೋಣ. ಅವ್ರು ಮಾಡ್ತಾರೆ ಬಿಡ್ರಿ ಮಠದವ್ರು, ನಮ್ಗೇನ್ ಸಂಬಂಧ, ಮದ್ದು ಸಂಘಕ್ಕೆ ಹೋಗಿರ್ತೀವಿ ಅಥವಾ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತಲ್ಲ. ನಮ್ ಕಣ್ಣೆದರಿಗೆ ನಮಗೆ ಅವಕಾಶ ಇಟ್ಟುಕೊಂಡು ಸ್ವಚ್ಛತಾ ಕಾರ್ಯವನ್ನ, ಮಾರ್ಜನವನ್ನ ಮಾಡುವಂಥದ್ದು ನಮ್ಮ ಕರ್ತವ್ಯ. ಭೂಮಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ವಿಶೇಷವಾಗಿ ಗಿಡಗಳನ್ನ ಬೆಳೆಸಿ, ಅದು ನಾವು ಕಲಿಯುವಂತಹ ಪಾಠ. ಇನ್ನು ಧರ್ಮರಾಜನಿಂದ ಧಾರ್ಮಿಕ ಪ್ರಜ್ಞೆ, ಯಾವಾಗ್ಲೂ ನಾವು ಧರ್ಮದಲ್ಲಿ ಆಸಕ್ತಿಯನ್ನ ಹೊಂದೋ ಹಾಗೆ ಆಗ್ಲಿ ಅಂತ ಸ್ಮರಣೆ ಮಾಡಬೇಕು. ಇನ್ನು ನಳನಿಂದ ಜೂಜಾಟದ ಅನರ್ಥ. ನಳ ಮಾಡಿದ ಕತೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಜೂಜಾಟದಿಂದ ಯಾವಾಗ್ಲೂ ದೂರನಾಗಿರಬೇಕು. ಇಲ್ಲ ಅಂದ್ರೆ ನಳಗ್ ಬಂದಿರುವಂತಹ ಪರಿಸ್ಥಿತಿ ನಮಗೂ ಬರ್ತದೆ, ಕಾಡಿನಲ್ಲಿರುವಂತಹ ಪರಿಸ್ಥಿತಿ. ಇನ್ನು ರಾಮದೇವರಿಂದ ರಾಜನಿಗಿರಬೇಕಾಗಿರುವಂತಹ ಗುಣಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಸಕಲ ಗುಣಗಳ ಗಣಿ ಅದು ರಾಮದೇವರು. ಒಂದೆರಡು ಹೇಳೋದಾದ್ರೆ, ಮಿತಪೂರ್ವ ಭಾಷಿ, ಸ್ಮಿತ, ನಕ್ಕೊಂತ ಭಗವಂತ ಮಾತಾಡಿಸ್ತಿದ್ದಂತೆ. ಅದು ಅವರು ಮಾತಾಡಿಸೋಕ್ಕಿಂತ ಮುಂಚೆನೆ ಮಾತಾಡಿಸ್ತಿದ್ದಂತೆ. ಅದು ರಾಮದೇವರ ಒಂದು ದೊಡ್ಡದಾಗಿರುವಂತಹ ಒಂದು ಗುಣ. ಅದನ್ನ ನಾವು ಅವ್ರು ಮಾತಾಡಿಸ್ಲಿ ಬಿಡ್ರಿ, ಅವರು ಮಾತಾಡಿಸೋ ತನಕ ನಾವ್ಯಾಕೆ ಮಾತಾಡಿಸೋಣ ಅನ್ನೋ ಭಾವನೆ ನಮ್ಮಲ್ಲಿ ಇರಬಾರದು. ಅದು ರಾಮದೇವರಿಂದ ಒಂದು ಗುಣವನ್ನ ನಾವು ನಮ್ಮ ಯೋಗ್ಯತಾನುಸಾರ ಅದನ್ನ ಪಡೆದುಕೊಳ್ಳಬೇಕು, ಕೇಳ್ಕೊಳ್ಬೇಕು ದೇವರಲ್ಲಿ. ಇನ್ನು ಯಯಾತಿಯಿಂದ ಕಾಮದಿಂದ ದೂರ ಇರಬೇಕು ಅಂತ ಯಯಾತಿ ನಮಗೆ ಹೇಳಿಕೊಟ್ಟಿರುವಂತ ಪಾಠ. ಇನ್ನು ಯದುವಿನಿಂದ ಉಪದೇಶ ಪಡೆಯುವಂತಹ ಆಸಕ್ತಿ, ಉದ್ಧಾರ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ವಿಭೀಷಣನಿಂದ ಎಂತಹ ಪರಮ ಆಪತ್ಕಾಲದಲ್ಲೂ ಧರ್ಮವನ್ನ ಬಿಡದೇ ಇರುವಂತಹ ಎಚ್ಚರ, ಇದು ಭಾರಿ ಭಾರಿ ಮುಖ್ಯವಾಗಿರುವಂಥದ್ದು ಈ ಕಲಿಯುಗದಲ್ಲಿ. ನಾವು ಧರ್ಮವನ್ನ ಮಾಡ್ಲಿಕ್ಕೆ ಹೊರಟಿವಿ ಅಂದ್ರೆ ಸಾಕು, ಅದಕ್ಕೆ 100 ಜನ ವಿಘ್ನ ಕೊಡ್ತಾರೆ. ಸುತ್ತಮುತ್ತಲಿನವರು, ಮನೆಯವರು, ಯಾರೇ ಆಗಿರಬಹುದು. ತಾವೂ ಮಾಡೋದಿಲ್ಲ, ಮಾಡೋರಿಗೂ ಬಿಡೋದಿಲ್ಲ. ಇರ್ಲಿ ಬಿಡೋ, ನಡೀತದೆ ಏಕಾದಶಿ, ತಿನ್ಬಿಡಿ ಇವತ್ತೊಂದ್ ದಿವಸ, ಪೂಜಾ ನಾಳೆ ಮಾಡಿ ನಡೀತದೆ, ಹಿಂಗೆ ಹೇಳೋರೇ ಬಹಳ. ಅದಕ್ಕೆ ವಿಭೀಷಣನಲ್ಲಿ ನಾವು ಕಲಿಯುವಂತಹ ಪಾಠ, ಎಂಥ ಆಪತ್ಕಾಲದಲ್ಲೂ ಧರ್ಮ ಬಿಡದೇ ಇರುವಂತಹ ಬುದ್ಧಿ. ಇನ್ನು ಭರತನಿಂದ ದುಸ್ಸಂಗ ಹೇಯ, ನೀವು ಯಾರ ಸಹವಾಸವನ್ನ ಮಾಡ್ತೀರೋ ಅಂತ ಬುದ್ಧಿನೇ ನಿಮಗೆ ಬರ್ತದೆ. ಪರೀಕ್ಷೆಯನ್ನ ಓದೋಂತಹ ವಿದ್ಯಾರ್ಥಿ ಆಟ ಆಡ್ದ, ಸಿನಿಮಾ ನೋಡ್ದ, ಎಲ್ಲೋ ಕುಣಿದಾಡ್ದ ಅಂದ್ರೆ ಅವನೇನು ಪ್ರಯೋಜನ ಇಲ್ಲ. ಅಂತವ್ರ ಸಂಘ ಮಾಡಿದ್ರೆ ಅದೇ ಬುದ್ಧಿ ಬರ್ತದೆ.
ಒಳ್ಳೆಯ ಓದುವಂತಹವರ ಸಹವಾಸ ಮಾಡಿದ್ರೆ ಒಳ್ಳೆ ರ್ಯಾಂಕ್ ಬರ್ತಾನೆ. ಹಾಗೆ ನಾವು ಯಾವಾಗಲೂ ಸದಾಚಾರಿಗಳ ಸಂಘವನ್ನ ಮಾಡಬೇಕು. ದಾಸರಾಯರು ಹೇಳ್ತಾರಲ್ಲ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಅದು ನಾವು ಭರತನಿಂದ ಕಳೆಯುವಂತಹ ಪಾಠ. ಜಿಂಕೆಯಾಗಿ ಅದೆಲ್ಲ ಮುಂದೆ ಕಥೆ ಇದೆ, ನೆನಪಿಟ್ಕೊಳ್ಬೇಕು ಅದನ್ನ. ಇನ್ನು ರಾಮದೇವರ ತಮ್ಮನಾದ ಭರತನಿಂದ ಕಲಿಯುವಂತಹ ಪಾಠ, ಭರತೋ ಭಕ್ತಿ ಭರಿತೋ. ಎಷ್ಟು ಭಕ್ತಿ ರೀ ರಾಮದೇವ್ರ ಮೇಲೆ. ರಾಮದೇವರು ಮತ್ತು ಭರತ ಇಬ್ಬರಿಗೂ ಸಂವಾದ ಆಗುತ್ತೆ. ರಾಮಾಯಣದಲ್ಲೆಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ನೀ ಬರಲೇಬೇಕು ಅಣ್ಣ ಅಂತ ಅವಗುದು ಅಂತಾನೆ. ನಾ ಬರೋದಿಲ್ಲ, ಅಪ್ಪನ ಆಜ್ಞೆ, ಅವನ ಮಾತನ್ನು ನಡೆಸಬೇಕು ಅಂತ ರಾಮದೇವರು. ಕೊನೆಗೆ ಹೇಳ್ತಾರೆ, ಆಯ್ತಪ್ಪ, ಹಾಗಿದ್ರೆ ನೀನು ನಿನ್ನ ಪಾದಿಕೆಯನ್ನ ನನಗೆ ಕೊಡ್ತೀನಿ, ನಾನು ತಗೊಂಡು ಹೋಗ್ತೀನಿ. ಬಂಗಾರದ ಪಾದಿಕೆ ಮಾಡಿಸ್ಕೊಂಡ್ ಬಂದಿರ್ತಾನೆ, ಅಣ್ಣನ್ ಕರ್ಕೊಂಡು ಹೋಗ್ಬೇಕು ಅಂತ. ಅದನ್ನು ಒಂದ್ಸರಿ ಹಾಕೊಂಡು ಕೊಡು, ಆ ಪಾದಿಕೆಯನ್ನ ಸಿಂಹಾಸನದ ಮೇಲೆ ಇಡ್ತೀನಿ. ಅದರ ಪರವಾಗಿ ನಾನು, ನೀನೇ ರಾಜ, ನಿನ್ನ ಪಾದಿಕೆ ರಾಜ್ಯವನ್ನ ಆಳ್ತದೆ, ನಾನು ನೋಡ್ಕೊಂಡು ಹೋಗ್ತೀನಿ. ಮೊದಲನೇದ್ದು, ಯಾವುದೇ ಕಾರಣಕ್ಕೂ 14 ಎಂತ ಭಕ್ತಿ ರೀ ಆ ಭರತನಿಗೆ. 14 ವರ್ಷ ಆದ್ಮೇಲೆ ನೀ ಬರಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ನಾನು. ಇದು ಮೊದಲನೇ ಪ್ರತಿಜ್ಞೆ. ಎರಡನೇದ್ದು, ನೀ ಬರೋ ತನಕ ನಾನು ರಾಜ್ಯದ ಒಳಗೆ ಹೋಗೋದಿಲ್ಲ, ನಂದಿ ಅನ್ನುವಂತಹ ಗ್ರಾಮದಲ್ಲಿ ವಾಸ ಮಾಡ್ತೇನೆ. ದೇಹವನ್ನ ಬಿಟ್ಟು ಹೇಗೆ ಹೊರಗಿರ್ಲಿಕ್ಕೆ ಸಾಧ್ಯ ಇಲ್ಲೋ, ಅಭಿಮಾನ ಅನ್ನುವಂತಹ ಅಭಿಮಾನವನ್ನ ಬಿಡಬೇಕು. ಅದು ಭರತನಿಂದ ನಾವು ಕಲಿಯುವಂತಹ ಪಾಠ. ಈ ಹೃದಯ ಅನ್ನುವಂತಹ ಗುಹೆಯಲ್ಲಿ, ಅದೇ ಅಯೋಧ್ಯ, ಅಲ್ಲಿ ರಾಮದೇವರ ಪಾದಿಕೆಯನ್ನಿಟ್ಟ ಭರತ. ಹಾಗೆ ನಾವು ಭಗವಂತನನ್ನ ನಮ್ಮ ಹೃದಯದಲ್ಲಿ ಇಟ್ಟು ದೇಹದ ಮೇಲಿರುವಂತಹ ಅಭಿಮಾನವನ್ನ ಬಿಟ್ಟು, ಭರತ ನಮಗೆ ಭಕ್ತಿಯ ದ್ಯೋತಕನಾಗಿರುವಂಥವನು, ಅವನ ಸ್ಮರಣೆಯನ್ನ ಮಾಡಬೇಕು. ಉತ್ತಾನಪಾದನಿಂದ ಪತ್ನಿ ಮೋಹದ ಅನರ್ಥ. ಉತ್ತಾನಪಾದನಿಂದ ನಾವು ಕಲಿಯುವಂತಹ ಪಾಠ ಏನು? ಬಹಳ ಮೋಹ ಮಾಡಿದ್ರೆ ಹೆಂಡತಿ ಮೇಲೆ ಏನಾಗ್ತಾರೆ ಅನ್ಲಿಕ್ಕೆ ಉದಾಹರಣೆ. ಇನ್ನು ಧ್ರುವನಿಂದ ಒಳ್ಳೆಯ ದೀಕ್ಷೆ, ಭಗವಂತನನ್ನ ಕಂಡೇ ನಾ ಮನೆಗೆ ಬರ್ತೀನಿ, ಇಲ್ಲ ಅಂದ್ರೆ ನಾ ಮನೆಗೆ ಬರೋದೇ ಇಲ್ಲ ಅನ್ನುವಂತಹ ಧರ್ಮ ನಿಷ್ಠೆ, ಆ ಭಕ್ತಿ. ಧ್ರುವ ಅನ್ನೋ ಶಬ್ದಕ್ಕೆ ಆ ಅರ್ಥ ಇದೆ, ನಿಶ್ಚಲವಾದದ್ದು. ಅಂತಹ ಭಕ್ತಿಯನ್ನ ಮಾಡಿದಂಥವನು ಧ್ರುವ. ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಿನಲ್ಲೇ ಮಾಡಿದ್ದಾನೆ. ಪ್ರಹ್ಲಾದ ಮತ್ತು ಧ್ರುವ ಇಬ್ಬರಲ್ಲೂ ನಾವು ಕಂಡುಕೊಳ್ಳುವಂತಹ ಸತ್ಯ ಏನು? ಕೌಮಾರೇ ಆಚರೇತ್ ಪ್ರಾಜ್ಞಾ ಧರ್ಮಾನ್ ಭಾಗವತಾನಿಹ. ವಯಸ್ಸಾದ್ಮೇಲೆ, ರಿಟೈರ್ಮೆಂಟ್ ಆದ್ಮೇಲೆ, ಕೆಲಸ ಎಲ್ಲ ಹೋದ ಮೇಲೆ ನಾವು ಮನೆಯ ಕೂತು ನಾವು ಮಾಡ್ತೀವಿ ಅನ್ನೋ ಹಾಗಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಶ್ರೀಮಾನ್ ಇವರೆಲ್ಲರೂ ಭಗವಂತನ ಅನುಗ್ರಹವನ್ನ ಪಡೆದಂಥವ್ರು, ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪಡೆದಂಥವ್ರು. ಎಲ್ಲ ರಾಜರುಗಳಲ್ಲಿ ಭಗವಂತನ ವಿಶೇಷ ಅನುಗ್ರಹ ಇದೆ. ಆ ಎಲ್ಲ ದೇವತೆಗಳ ಭಗವಂತನ ಅನುಗ್ರಹದಿಂದ ರಾಜ ಇವರೆಲ್ಲರೂ ಭಾರೀ ಪ್ರಖ್ಯಾತರಾಗಿದ್ದಾರೆ. ಮಾಂಧಾತ ಮೊದಲಾದ ಎಲ್ಲ ಪುಣ್ಯ ಶ್ಲೋಕರಾದ ರಾಜರ ಈ ಸ್ಮರಣೆಯನ್ನ ಮಾಡೋದು ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿರುವಂಥವ್ರು. ಇವರಿಷ್ಟಲ್ಲದೆ ಅನೇಕ ಇನ್ನೂ ರಾಜರಿದ್ದಾರೆ. ಶಿವಿ ಇದ್ದಾನೆ, ತನ್ನ ದೇಹದ ಮಾಂಸವನ್ನೇ ಕತ್ತರಿಸಿಕೊಟ್ಟಿದ್ದಾನೆ. ಮಹಾಜ್ಞಾನಿಯಾಗಿರುವಂಥವನಿದ್ದಾನೆ. ನಾಭಾಗ ರಾಜ ಇದ್ದಾನೆ. ಅನೇಕ ರಾಜ ಋಷಿಗಳ ಹೆಸರನ್ನ ಹೇಳ್ತಾರೆ. ಗರುಡ ಪುರಾಣದಲ್ಲೂ ಇದೇ ರೀತಿ ಒಂದು ಶ್ಲೋಕ ಇದೆ. ಆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬರುವಂಥದ್ದು. ಹೆಚ್ಚು ಕಡಿಮೆ ಈ ಶ್ಲೋಕಕ್ಕೆ ಹೊಂದೋ ಹಾಗೆ ಇದೆ. ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ, ಮಾಂದಾತ ನಹುಶಂಬರೀಶ ಸಗರೋ ರಾಜ ನಲೋ ಧರ್ಮರಾಟ್. ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ. ಪ್ರಹ್ಲಾದ ಕ್ರತುರಾಡ್ ವಿಭೀಷಣ ಗಯೋ ವ್ಯಾಸೋ ಹನುಮಾನಪಿ ಅಶ್ವತ್ಥಾಮ ಕೃಪಾ ಉಭೋಮ ಧ್ರುಪದಾಜ ಶ್ರೀಜಾನಕೀತಾರಕ ಮಂದೋ ಧರ್ಯಖಿಲ ಪ್ರಭಾತ ಸುಮಹಂ ಕುರುವಂತು ನಿತ್ಯಂ ಹರೇ. ಸೇಮ್ ಅದೇ ಹೆಚ್ಚು ಕಡಿಮೆ ಎಲ್ಲ ರಾಜರುಗಳ ಹೆಸರನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಮಹಾರಾಜಗಳ ಸ್ಮರಣೆ ನಿತ್ಯದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಆದ್ಯ ಕರ್ತವ್ಯ.